ದರ್ಶನ್ಗೆ ಹಣ ಸಹಾಯ ಮಾಡಿದ್ದ ರಾಜಕಾರಣಿಗೆ ಸಂಕಷ್ಟ ಶುರುವಾಗಿದೆ. ದರ್ಶನ್ಗೆ ಹಣ ಸಹಾಯ ಮಾಡಿದ್ದ ರಾಜಕಾರಣಿಗೆ ಸಂಕಷ್ಟ. ಪೊಲೀಸ್ ವಿಚಾರಣೆಗೆ ಮಾಜಿ ಉಪಮೇಯರ್ ಹಾಜರಾಗಿದ್ದಾರೆ. ಬಸವೇಶ್ವರನಗರ ಠಾಣೆಯಲ್ಲಿ ಮಾಜಿ ಉಪಮೇಯರ್ ವಿಚಾರಣೆ. ದರ್ಶನ್ಗೆ 40 ಲಕ್ಷ ರೂಪಾಯಿ ನೀಡಿದ್ದ ಮೋಹನ್ ರಾಜ್. ದರ್ಶನ್ಗೆ ಹಣ ಕೊಟ್ಟಿದ್ದು ಯಾಕೆ ಅಂತ ಹೇಳಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ನಟ ದರ್ಶನ್ಗೆ ಹಣ ಸಹಾಯ ಮಾಡಿದ್ದ ಮೋಹನ್ ರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ. 40 ಲಕ್ಷ ರೂಪಾಯಿಯನ್ನ ದರ್ಶನ್ಗೆ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ರಾಜ್ನನ್ನ ಪೊಲೀಸರು ವಿಚಾರಣೆಗೆ ಕರೆದಿದ್ರು, ನೋಟಿಸ್ ಅನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಮೋಹನ್ ರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ. ದರ್ಶನ್ಗೆ ಯಾವ ಕಾರಣಕ್ಕೋಸ್ಕರ 40 ಲಕ್ಷ ರೂಪಾಯಿನ ನೀವು ಕೊಟ್ರಿ, ಹೇಗೆ ಟ್ರಾನ್ಸಾಕ್ಷನ್ ನಡೀತು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಣದ ವಹಿವಾಟನ್ನು ಕೂಡ ನಡೆಸಿದ್ರು. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಒಬ್ಬೊಬ್ಬರಿಗೆ 5-5 ಲಕ್ಷ ಅಂತ ಡೀಲ್ ಆಗಿತ್ತು, 30 ಲಕ್ಷ ಕೊಟ್ಟಿದ್ರು. ಅದಾದಮೇಲೆ ಇದಕ್ಕೆ ಹೆಚ್ಚಿನ ಖರ್ಚಾಗಬಹುದು ಅಂತ ಹೇಳಿ ಏನಾದರೂ ದರ್ಶನ್ ಸಾಲವನ್ನು ಮಾಡಿಕೊಂಡಿದ್ರಾ? 40 ಲಕ್ಷ ರೂಪಾಯಿಯನ್ನು ಯಾವ ಕಾರಣಕ್ಕೋಸ್ಕರ ನೀವು ದರ್ಶನ್ಗೆ ಕೊಟ್ರಿ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಏನಾದರೂ ದಾಖಲೆಗಳಿದೆಯಾ? ಈ ಆಂಗಲ್ಗಳಲ್ಲಿ, ಈ ಆಯಾಮಗಳಲ್ಲಿ ಪೊಲೀಸರು ವಿಚಾರಣೆಯನ್ನ ಮೋಹನ್ ರಾಜ್ ಅವರಿಗೆ ಮಾಡ್ತಿದ್ದಾರೆ. ಪೊಲೀಸ್ ಠಾಣೆಗೆ ಮೋಹನ್ ರಾಜ್ ಅವರು ಬಂದಂತಹ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮೋಹನ್ ರಾಜ್ ಮಾಜಿ ಉಪಮೇಯರ್ ಬಸವೇಶ್ವರನಗರ ಠಾಣೆಗೆ ವಿಚಾರಣೆಗೆ ಆಗಮಿಸಿದಂತಹ ದೃಶ್ಯಗಳಿದು. ಈಗಾಗಲೇ ನಟ ದರ್ಶನ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಹಣದ ವಹಿವಾಟು ನಡೆದಂತಹ ವಿಚಾರಕ್ಕೆ ಏನೆಲ್ಲ ಸಾಕ್ಷಿಗಳು ಸಿಗಬೇಕು ಅದೆಲ್ಲವನ್ನ ಕೂಡ ಸಂಗ್ರಹಿಸಿದ್ದಾರೆ. ಈ ನಡುವೆ 40 ಲಕ್ಷ ರೂಪಾಯಿಗೆ ಸಂಬಂಧಪಟ್ಟಂತೆಯೂ ಕೂಡ ವಿಚಾರಣೆ ಚುರುಕುಗೊಂಡಿದೆ.